ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೊಸ ಟಾಪಿಕ್ ಏನಪ್ಪ ಅಂದರೆ ಸ್ಪೆಸಿಮೆನ್ ಬಾಟಲ್ಸ್ ಅನ್ನೋದಕ್ಕಿಂತ ಪರ್ಪಲ್ ಟ್ಯೂಬ್ ಅನ್ನೋದಕ್ಕಿಂತ ಕಲೆಕ್ಷನ್ ಟ್ಯೂಬ್ಸ್ ಅಂದ್ರೇ ಬೆಸ್ಟ್ ಅಂತ ಅಂದ್ಕೊತೀನಿ. ಇವಾಗ ಕಲೆಕ್ಷನ್ ಟ್ಯೂಬ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದ್ದಾವೆ, ಅದು ಯಾವ ಕಲರ್ ಇದೆ, ಆ ಕಲರ್ ಟ್ಯೂಬಿಂದ ಏನಂತಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ಬರುತ್ತೆ. ಮತ್ತು ಫ್ರೆಂಡ್ಸ್, ಇವಾಗ ನೀವೆಲ್ಲ ನೋಡ್ತಾ ಇರೋರೆಲ್ಲನೂ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟ ಆಗಿದ್ರೆ ಲೈಕ್ ಬಟನ್, ಥಮ್ಸ್ ಅಪ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದರಿಂದ ನನಗೂ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಈಗ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಈಗ ಫಸ್ಟ್ ಬಂದುಬಿಟ್ಟು ಪರ್ಪಲ್ ಟ್ಯೂಬ್ ನೋಡಿರ್ತೀರ, ಲ್ಯಾವೆಂಡರ್ ಕಲರ್ ಈ ಪೆನ್ ಕಲರ್ ಇರುತ್ತೆ. ಸೊ ದೀಸ್ ಬಾಟಲ್ಸ್, ಇಲ್ಲಿ ಬಾಟಲ್ಸ್ ಅನ್ನೋದಕ್ಕಿಂತ ಟ್ಯೂಬ್ಸ್ ಅಂತ ಹೇಳಬೇಕು, ಅವ್ರು ಬಾಟಲ್ಸ್ ಅಂತ ಹೇಳಿದ್ದಾರೆ. ಆ ಜನರಲಿ ಯೂಸ್ ಇಟ್ ಫಾರ್ ಹೆಮಟಾಲಜಿ ಟೆಸ್ಟ್ಗೋಸ್ಕರ ಯೂಸ್ ಮಾಡ್ತಾರೆ. ವೇರ್ ಹೋಲ್ ಬಾಟಲ್ ಈಸ್ ರಿಕ್ವೈರ್ಡ್ ಫಾರ್ ಅನಾಲಿಸಿಸ್. ಇದರಲ್ಲಿ ನಾವು ಎಷ್ಟು ml ಹಾಕೋಬೇಕು, 2 to 3 ml ಅಂದರೆ ನಾನು ವಿಡಿಯೋದಲ್ಲೇ ಹೇಳಿದ್ದೆ, ಅಷ್ಟು ml ಇರಲೇಬೇಕು ಕಂಪಲ್ಸರಿ ಈ ಟ್ಯೂಬಿಂದ ಟೆಸ್ಟ್ ಮಾಡೋದಕ್ಕೆ. ಇದರಲ್ಲಿ ಅಡಿಟಿವ್ ಅದಿರುತ್ತಪ್ಪ ಅಂದರೆ EDTA ಇರುತ್ತೆ. EDTA ಅಂದರೆ ಏನಿಲ್ಲ, ಇಥೈಲಿನ್ ಡೈಅಮೈನ್ ಟೆಟ್ರಾಸಿಟಿಕ್ ಆ್ಯಸಿಡ್ ಅಂತ. ಇದೇನು ಮಾಡುತ್ತೆ, ಪೊಟೆಂಟ್ ಆ್ಯಂಟಿಕೋಯಾಗುಲೆಂಟ್ ಬೈ ಬೈಂಡಿಂಗ್ ಟು ಕ್ಯಾಲ್ಶಿಯಮ್ ಇನ್ ದಿ ಬ್ಲಡ್ಡಲ್ಲಿರುವಂಥ ಕ್ಯಾಲ್ಶಿಯಮ್ಗೆ ಹೋಗಿ ಬೈಂಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇಟ್ ಆಲ್ಸೋ ಬೈಂಡ್ಸ್ ಮೆಟಲ್ ಅಯಾನ್ಸ್ ಇನ್ ದಿ ಬ್ಲಡ್ ಆ್ಯಂಡ್ ಈಸ್ ಯೂಸ್ಡ್ ಇನ್ ಚೆಲಾಷನ್ ಥೆರಪಿ ಟು ಟ್ರೀಟ್ ಐರನ್, ಲೆಡ್ ಆ್ಯಂಡ್ ಮರ್ಕ್ಯೂರಿ ಪಾಯ್ಸನಿಂಗ್. ಇಟ್ಸ್ ಬ್ಲಡ್ ಬೈಂಡಿಂಗ್ ಕೆಪಾಸಿಟಿ ಆಲ್ಸೋ ಮೀನ್ಸ್ ಇಟ್ ಕ್ಯಾನ್ ಬಿ ಲೇಬಲ್ಡ್ ವಿತ್ ರೇಡಿಯೋ ಐಸೋಟೋಪ್ಸ್ ಆ್ಯಂಡ್ ಯೂಸ್ಡ್ ಆ್ಯಸ್ ಅನ್ EDTA ಸ್ಕ್ಯಾನ್ ಟು ಟೆಸ್ಟ್ ರೆನಲ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್. EDTAನ GFR ಅಂತಾರೆ, ಅಂದರೆ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ನ ಚೆಕ್ ಮಾಡೋದಕ್ಕೋಸ್ಕರನೂ ಈ ಅಡಿಟಿವ್ನ ಯೂಸ್ ಮಾಡ್ತಾರೆ. ಈಗ ಈ ಟ್ಯೂಬಲ್ಲಿ ಕಾಮನ್ ಟೆಸ್ಟ್ ಏನೇನು ಮಾಡ್ತಾರೆ ಅಂದರೆ ಫುಲ್ ಬ್ಲಡ್ ಕೌಂಟ್, ಅಂದರೆ CBC ಆಗಿರ್ಬೋದು, ಕಂಪ್ಲೀಟ್ ಬ್ಲಡ್ ಕೌಂಟ್. ಇದನ್ನೇನಂತ ಹೇಳ್ತಾರಪ್ಪ ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್. ESR, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್, ಬ್ಲಡ್ ಫಿಲ್ಮ್ ಫಾರ್ ಅಬ್ನಾರ್ಮಲ್ ಸೆಲ್ಸ್ ಆರ್ ಮಲೇರಿಯಲ್ ಪ್ಯಾರಾಸೈಟ್ಸ್, ರೆಟಿಕ್ಯುಲೋಸೈಟ್ಸ್, ರೆಡ್ ಸೆಲ್ ಫುಲೇಟ್, ಮೊನೋಸ್ಪೋಟೋಸ್ಟ್ ಫಾರ್ EBV, HbA1c ಫಾರ್ ಡಯಾಬಿಟಿಕ್ ಕಂಟ್ರೋಲ್, ಪ್ಯಾರಾಥೈರಾಯ್ಡ್ ಹಾರ್ಮೋನ್ PTH. ಇಷ್ಟು ಟೆಸ್ಟ್ ಕೂಡ ನಾವು ಮಾಡುವಂಥ ಯಾವುದರಲ್ಲಿ ಪರ್ಪಲ್ ಟ್ಯೂಬಲ್ಲಿ ಇದಿಷ್ಟು ಟೆಸ್ಟ್ನ ಮಾಡ್ತೀವಿ. ಮತ್ತು ಟಿಪ್ ಫಾರ್ ಯೂಸ್, ಇದು ಯೂಸ್ ಮಾಡೋದನ್ನ ಒಂದು ಟಿಪ್ ಕೊಡ್ತಾರೆ, ಏನದು ನೋಡೋಣ. The purple tube needs inverting about 8 times to mix the sample with EDTA. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ ಥರನೇ ಇದಕ್ಕೆ 8 times ನಾವು ಇನ್ವರ್ಟ್ ಮಾಡ್ತಾನೆ ಇರಬೇಕು. ಅಬೌಟ್ 1 ml ಆಫ್ ಬ್ಲಡ್ ಈಸ್ ಸಫಿಷಿಯೆಂಟ್ ಟು ಡೂ ಫುಲ್ ಬ್ಲಡ್ ಕೌಂಟ್. 2 ml ಅಥವಾ 1 ml ಕಂಪಲ್ಸರಿ ಇರಲೇಬೇಕು. 2 ml ಇಸ್ ಸಾಕಂತೆ CBC ಮಾಡೋದಕ್ಕೆ. ಬಟ್ ಟು ಗೆಟ್ ಅನ್ ESR ಯು ನೀಡ್ ಅ ಫುಲ್ ಪರ್ಪಲ್ ಟ್ಯೂಬ್. ESR ಮಾಡಬೇಕಾದ್ರೆ ಫುಲ್ ಪರ್ಪಲ್ ಟ್ಯೂಬ್ ಇದ್ರೇ ESRಗೆ ತುಂಬ ಯೂಸ್ ಆಗುತ್ತೆ. ಇದು ಟಿಪ್ಪು, ಸರಿನಾ? ಅದು ನೆಕ್ಸ್ಟ್ ಬಂದುಬಿಟ್ಟು ಪಿಂಕ್ ಟ್ಯೂಬ್ ಅಂತ ಇದೆ. ಪಿಂಕ್ ಟ್ಯೂಬ್ ಯಾವ ಥರ ಇರುತ್ತೆ, ನಾನು ನಿಮಗೆ ಇಮೇಜನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ನೋಡಿ. ದ ಪಿಂಕ್ ಬಾಟಲ್ಸ್ ಅನ್ನೋದಕ್ಕೆ ಟ್ಯೂಬ್ಸ್ ಅಂತ ಹೇಳೋಣ. ದ ಪಿಂಕ್ ಟ್ಯೂಬ್ಸ್ ವರ್ಕ್ ಇನ್ ದಿ ಸೇಮ್ ವೇ ಆ್ಯಸ್ ದಿ ಪರ್ಪಲ್ ಒನ್ಸ್. ಈಗ ಪರ್ಪಲ್ ಟ್ಯೂಬ್ ಯಾವ ಥರ ವರ್ಕ್ ಮಾಡುತ್ತೋ ಅದೇ ಥರನೇ ಈ ಪಿಂಕ್ ಟ್ಯೂಬ್ ಕೂಡ ವರ್ಕ್ ಆಗುತ್ತೆ. ಬಟ್ ಆರ್ ಸ್ಪೆಷಲಿ ಯೂಸ್ಡ್ ಓನ್ಲಿ ಫಾರ್ ಹೋಲ್ ಬ್ಲಡ್ ಸ್ಯಾಂಪಲ್ ಬೀಯಿಂಗ್ ಸೆಂಟ್ ಟು ದಿ ಟ್ರಾನ್ಸ್ಫ್ಯೂಷನ್ ಲ್ಯಾಬ್. ಇವಾಗ ಏನಾದರೂ ಟ್ರಾನ್ಸ್ಫ್ಯೂಷನ್ ಆಗ್ತಿದೆ ಅಂತ ಅಂದಾಗ ಕಳಿಸ್ತಾರಲ್ಲ, ಆವಾಗ ಮಾತ್ರನೇ ಪಿಂಕ್ ಟ್ಯೂಬ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಅಡಿಟಿವ್ ಬಂದುಬಿಟ್ಟು ದಿಸ್ ಟ್ಯೂಬ್ ಆಲ್ಸೋ ಕಂಟೇನ್ಸ್ ದಿ ಆ್ಯಂಟಿಕೋವ್ಯಾಗ್ಯುಲೆಂಟ್ EDTA. ಈ ಪಿಂಕ್ ಟ್ಯೂಬಲ್ಲೂ ಕೂಡ ಯಾವುದಿರುತ್ತೆ ಆ್ಯಂಟಿಕೋವ್ಯಾಗ್ಯುಲೆಂಟ್ ಅಂದರೆ EDTA ಆ್ಯಂಟಿಕೋವ್ಯಾಗ್ಯುಲೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟು ಇದರಲ್ಲಿ ಕಾಮನ್ ಟೆಸ್ಟ್ ಏನಪ್ಪ ಮಾಡ್ತಾರೆ ಅಂದರೆ ಗ್ರೂಪ್ ಆ್ಯಂಡ್ ಸೇವ್, G&S ಅಂದರೆ ದಿಸ್ ಸಿಂಪ್ಲಿ ಮೀನ್ಸ್ ದ ಪೇಷಂಟ್ಸ್ ಬ್ಲಡ್ ಈಸ್ ಟೈಪಡ್ ಆ್ಯಂಡ್ ಟೆಸ್ಟೆಡ್ ಫಾರ್ ಆ್ಯಂಟಿಬಾಡೀಸ್ ದೆನ್ ಸೇವ್ಡ್ ಇನ್ ದಿ ಲ್ಯಾಬ್ ಇನ್ ಕೇಸ್ ಇಟ್ ಈಸ್ ರಿಕ್ವೈರ್ಡ್. ಇಟ್ ಡಸ್ ನಾಟ್ ಗೆಟ್ ಯುವರ್ ಬ್ಲಡ್ ಪ್ರಾಡಕ್ಟ್ಸ್ ಫಾರ್ ಟ್ರಾನ್ಸ್ಫ್ಯೂಷನ್. ಇಫ್ ಯು ನೀಡ್ ಬ್ಲಡ್ ಪ್ರಾಡಕ್ಟ್ಸ್ ಯು ಹ್ಯಾವ್ ಟು ರಿಕ್ವೆಸ್ಟ್ ಅ ಕ್ರಾಸ್ ಮ್ಯಾಚಿಂಗಲ್ಲಿ ಕೂಡ ಪಿಂಕ್ ಟ್ಯೂಬ್ನ ಯೂಸ್ ಮಾಡ್ತಾರೆ. ಕ್ರಾಸ್ ಮ್ಯಾಚಿಂಗು XM ಅಂತ ಹಾಕಿದ್ದಾರೆ, ಅಂದರೆ ಕ್ರಾಸ್ ಮ್ಯಾಚ್ ಅಂತ. ದಿಸ್ ಮೀನ್ಸ್ ದಟ್ ಪೇಷಂಟ್ಸ್ ಬ್ಲಡ್ ಇಸ್ ಟೈಪ್ ಆ್ಯಂಡ್ ಟೆಸ್ಟೆಡ್ ಆಸ್ ಎಬೋ. ನಾನು ಕ್ರಾಸ್ ಮ್ಯಾಚ್ ಬಗ್ಗೆ ನಿಮ್ಗೊಂದು ವೀಡಿಯೋ ಹಾಕ್ತೀನಿ, ಅದು ನಿಮಗೆ ಕಂಪ್ಲೀಟಾಗಿ ಕ್ರಾಸ್ ಮ್ಯಾಚ್ ಅಂದರೆ ಯಾವ ಥರ ಅಂತ ಗೊತ್ತಾಗುತ್ತೆ. ದೆನ್ ಮ್ಯಾಚ್ ಇಟ್ ಟು ಸ್ಪೆಸಿಫಿಕ್ ಯೂನಿಟ್ಸ್ ಆಫ್ ಬ್ಲಡ್, ಪ್ಲೇಟ್ಲೆಟ್ಸ್ ಆರ್ ಅದರ್ ಬ್ಲಡ್ ಪ್ರಾಡಕ್ಟ್ಸ್ ಫಾರ್ ಟ್ರಾನ್ಸ್ಫ್ಯೂಷನ್. ಯು ನೀಡ್ ಟು ಸ್ಪೆಸಿಫೈ ಆನ್ ದಿ ಫಾರ್ಮ್ ಹೌ ಮೆನಿ ಯೂನಿಟ್ಸ್ ಯು ನೀಡ್, ವೈ ಯು ನೀಡ್ ದೆಮ್ and when they are required. A full cross match takes place about 45 to 60 minutes in the lab. If you have an unstable bleeding patient and think you will need blood products sooner than as
You still need to send a cross-match sample, but you can also ask the lab for units of type specific blood. Or in a genuine emergency, you can use their stocks of O negative blood from the fridge. ಓಕೆ ಡನ್. ಈಗ ಡೈರೆಕ್ಟ್ ಕುಮ್ ಟೆಸ್ಟ್ ಅಂತಲೂ ಮಾಡ್ತಾರೆ, ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಫಾರ್ ಆಟೋ ಇಮ್ಯೂನ್ ಹಿಮೋಲಿಟಿಕ್ ಅನೇಮಿಯಾ. ಲೆಸ್ ಕಾಮನ್ಲಿ ಯೂಸ್, ಕಮ್ಮಿಯಾಗಿ ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಟೆಸ್ಟಿಂಗ್ ಫಾರ್ ಸ್ಪೆಸಿಫಿಕ್ ರೆಡ್ ಸೆಲ್ ಆ್ಯಂಟಿಬಾಡೀಸ್. 3 bottles required, can be used for other hematology tests such as FBC. ಇಫ್ ದ ವಾರ್ಡ್ ರನ್ಸ್ ಔಟ್ ದ ಪರ್ಪಲ್ ಟ್ಯೂಬ್ ಇಲ್ಲ ಅಂದಾಗ ಈ ಪಿಂಕ್ ಟ್ಯೂಬ್ನ ಯೂಸ್ ಮಾಡ್ತಾರಂತೆ. ಈ ಪಿಂಕ್ ಟ್ಯೂಬ್ನ ಯೂಸ್ ಮಾಡೋದಕ್ಕೆ ಒಂದಷ್ಟು ಟಿಪ್ ಅಂತ ಹೇಳಿದ್ದಾರೆ. ಇದು ಕೂಡ 8 times ಮಿಕ್ಸ್ ಮಾಡಬೇಕು. ಇದು ಕೂಡ 1 ml ಇರಬೇಕು. ಸ್ಪೆಷಲ್ ಲ್ಯಾಬ್ ವಿಚ್ ನೀಡ್ಸ್ ಟು ಬಿ ಕೇರ್ಫುಲಿ ಫಿಲ್ಡ್ ಇನ್ ಬೈ ಹ್ಯಾಂಡ್ ಅಟ್ ದಿ ಬೆಡ್ ಸೈಡ್ ಟು ಎನ್ಶ್ಯೂರ್ ದ ಕರೆಕ್ಟ್ ಪೇಷಂಟ್ ಡೀಟೇಲ್ಸ್ ಆರ್ ಯೂಸ್ಡ್ ಆ್ಯಂಡ್ ಪ್ರಿವೆಂಟ್ ಪೊಟೆನ್ಷಿಯಲ್ catastrophic mismatched blood transfusion. If you need blood for a patient urgently or have unusual or complicated requests, you must ring the transfusion lab and let them know. ಓಕೆ ಡನ್. ಈಗ ಥರ್ಡ್ ಬಂದುಬಿಟ್ಟು ನಮಗೆ ಬ್ಲೂ ಟ್ಯೂಬ್ ಅಂತ ಬರುತ್ತೆ. ಈ ಬ್ಲೂ ಟ್ಯೂಬು ಎಂತಕ್ಕಪ್ಪ ಯೂಸು ಅಂದರೆ ಹೆಮಟಾಲಜಿಕಲ್ ಟೆಸ್ಟಲ್ಲಿ ಯೂಸ್ ಆಗುತ್ತೆ. ಇನ್ವಾಲ್ವಿಂಗ್ ದಿ ಕ್ಲಾಟಿಂಗ್ ಸಿಸ್ಟಮ್ ಅದರಲ್ಲಿ ಇರುತ್ತೆ ವಿಚ್ ರಿಕ್ವೈರ್ ಇನ್ಆಕ್ಟಿವೇಟೆಡ್ ಹೋಲ್ ಬ್ಲಡ್ ಫಾರ್ ಅನಾಲಿಸಿಸ್. ಅದರಲ್ಲೂ ಕೂಡ ಹೋಲ್ ಬ್ಲಡ್ ಅನಾಲಿಸಿಸ್ ಬೇಕು. ಇದರಲ್ಲಿ ಅಡಿಟಿವ್ ಬಂದುಬಿಟ್ಟು ಸೋಡಿಯಂ ಸಿಟ್ರೇಟ್ ಇರುತ್ತೆ ವಿಚ್ ಆ್ಯಕ್ಟ್ಸ್ ಆಸ್ ಅ ರಿವರ್ಸಿಬಲ್ ಆ್ಯಂಟಿಕೋಯಾಗ್ಯುಲೆಂಟ್ ಬೈ ಬೈಂಡಿಂಗ್ ಟು ದಿ ಕ್ಯಾಲ್ಶಿಯಮ್ ಇನ್ ದಿ ಬ್ಲಡ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಡಿಸ್ಟ್ರಪ್ಟಿಂಗ್ ದಿ ಕ್ಲಾಟಿಂಗ್ ಕ್ಯಾಸ್ಕೇಡ್. Sodium citrate is also added to blood products for transfusion and acts as a preservative by stopping them from clotting in bag. ಈ ಸೋಡಿಯಂ ಸಿಟ್ರೇಟ್ದು ಏನಪ್ಪ ಮೇನ್ ಫಂಕ್ಷನ್ ಅಂದರೆ ಬ್ಲಡ್ ಕ್ಲಾಟ್ ಆಗದಿರೋ ಥರ ತಡೆಯುತ್ತೆ. ಮತ್ತು ಇದರಿಂದ ಕಾಮನ್ ಟೆಸ್ಟ್ಸು ಏನೇನು ಮಾಡ್ತಾರೆ ಅಂದರೆ ಕೋವ್ಯಾಗ್ಯುಲೇಷನ್ ಸ್ಕ್ರೀನಿಂಗ್ ಇನ್ಕ್ಲೂಡ್ ಬ್ಲೀಡಿಂಗ್ ಟೈಮ್ ಫಾರ್ ಪ್ಲೇಟ್ಲೆಟ್ ಫಂಕ್ಷನ್, PT for extrinsic pathway and activated partial thromboplastin time, APTT for intrinsic pathway, and thrombin time or fibrinogen assay for the final common pathway. D-dimer for thrombosis, example due to DVT or PE. INR for monitoring patients on warfarin. This is calculated from the prothrombin time. Activated partial thromboplastin ratio for monitoring patient on IV heparin infusion. Anti-X assay for monitoring patients on high dose low molecular weight heparins like tinzaparin. ಓಕೆ, ಈಗ ಇದಕ್ಕೊಂದು ಟಿಪ್ ಕೊಡ್ತಾರೆ. ಏನಪ್ಪ ಅಂದರೆ ದ ಬ್ಲೂ ಬಾಟಲ್ ನೀಡ್ಸ್ ಟು ಬಿ ಇನ್ವರ್ಟೆಡ್ 3 to 4 times ಸರಿ ಸಾಕು. ದ ಸೋಡಿಯಂ ಸಿಟ್ರೇಟ್ ಲಿಕ್ವಿಡ್ ಇನ್ ದಿ ಬಾಟಲ್ ಡೈಲ್ಯೂಟ್ಸ್ ದಿ ಬ್ಲಡ್ ಸ್ಯಾಂಪಲ್ ಆ್ಯಂಡ್ ಮಷಿನ್ ಇನ್ ದಿ ಲ್ಯಾಬ್ ಆರ್ specifically calibrated to interrupt results based on a set of ratio of blood to anticoagulant. If it is therefore essential that the bottle is filled to the line marked around its edge to ensure the tests are interpreted accurately. Otherwise the samples may be over anticoagulated. ಮತ್ತು ಇವಾಗ ನೆಕ್ಸ್ಟ್ ಬರೋವಂಥದ್ದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನೇ ಒಂದು ಸ್ವಲ್ಪ ಲೆಂತಿ ಆಯಿತು ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ನಂಗೆ ಹಾಕಿದ್ರೆ ನಾನು ಅದನ್ನು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಏನು ಅರ್ಥ ಆಯಿತು ಅದು ಅರ್ಥ ಆಗಿರೋದಕ್ಕೋಸ್ಕರನಾದರೂ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.